ಚೀನಾ ಮತ್ತು ಪಾಕಿಸ್ತಾನ ಇಬ್ಬರು ಸೇರಿಕೊಂಡು ಭಾರತದ ವಿರುದ್ಧ ಹೆಣಿತಾ ಇರುವಂಥ ರಣತಂತ್ರ. ಒಂದು ಕಡೆ ಪಾಕಿಸ್ತಾನ ಶಾಂತಿ ದೂತನಾಗಿ ಕೆಲಸ ಮಾಡ್ತೀನಿ ಅಂತ ತನ್ನ ಸ್ವಹಿತಾಸಕ್ತಿಗಾಗಿ ಇಮೇಜ್ ಬಿಲ್ಡ್ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಮುನೀರ್ ಸೇರಿದಂತೆ ಶಹಬಾಜ್ ಶರೀಫ್ ಸೇರಿದಂತೆ ಪಾಕಿಸ್ತಾನದ ನಾಯಕರು ಹೇಳ್ತಾ ಇದ್ರು, ಭಾರತ ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕು ಅಂತ. ಯಾವುದಕ್ಕೆ ಗೌರವ ಕೊಡಬೇಕು? ತನ್ನ ಸ್ವಂತ ಶಕ್ತಿಯಿಂದ ಒಂದು ಸೂಜಿಯನ್ನು ಉತ್ಪಾದನೆ ಮಾಡಬಲ್ಲಂತಹ ಕೆಪಾಸಿಟಿ ಇಲ್ಲದಂತಹ ದೇಶ ಪಾಕಿಸ್ತಾನ. ಭಾರತ ಆಪರೇಷನ್ ಸಿಂಧೂರ್ ಮಾಡಿದಾಗ ಚೀನಾ ಅವರಿಗೆ ಡ್ರೋನ್ ಕೊಡ್ತು. ಆ ಡ್ರೋನ್ಗಳು ಟುಸ್ ಪಟಾಕಿ ಆಗಿದ್ದನ್ನು ನಾವು ನೋಡಿದ್ವಿ. ಭಾರತದ ದಾಳಿಗೆ ತತ್ತರಿಸಿ ಹೋಗಿದ್ದನ್ನು ನಾವು ನೋಡಿದ್ವಿ. ಟುಸ್ ಪಟಾಕಿಯಾಗಿ ಹೋಗ್ಬಿಡ್ತು. ಒನ್ಸ್ ಅಗೇನ್ ಇದೀಗ ಸಮುದ್ರದ ಆಳದಲ್ಲಿ ಭಾರತಕ್ಕೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಯಾರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದೆ ಪಾಕಿಸ್ತಾನ? ಅದೇ ಚೀನಾದ ಮೇಲೆ ಡಿಪೆಂಡೆನ್ಸಿ ಆಗುವ ಮುಖಾಂತರ ಒಂದು ಡಲ್ಟಿ ಒಪ್ಪಂದಕ್ಕೆ ಹೋಗ್ತಾ ಇದ್ದಾರೆ. ಒಂದು ಡಲ್ಟಿ ಡೀಲಿಗೆ ಅವರು ಹೋಗ್ತಾ ಇದ್ರು. ಆದರೆ ಇದಕ್ಕೆ ಚೀನಾ ಮಾತ್ರ ಒಪ್ಪಿಲ್ಲ ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಹಾಗಾದ್ರೆ ಏನೇನಾಯಿತು ಬೆಳವಣಿಗೆ? ಭಾರತದ ವಿರುದ್ಧ ಒಂದು ಪರಮಾಣು ಶಕ್ತಿ ನೀಡುವಂತೆ ಅವರೆಲ್ಲ ಬೇಡಿಕೆ ಇಟ್ಟರಂತೆ. ಚೀನಾ ಅದನ್ನು ಒಪ್ಪಿಕೊಂಡಿಲ್ಲ. ಏನೇನೆಲ್ಲ ಬೆಳವಣಿಗೆ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕ್ ಕೈಗೆ ಚೀನಾ ಸಮುದ್ರ ಗೂಳಿ. ಏನಿದು ಸಮುದ್ರ ಗೂಳಿ? ಪಾಕಿಸ್ತಾನಕ್ಕೆ ಬರೋಬ್ಬರಿ 8 ಹ್ಯಾಂಗೋರ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಯನ್ನು ಕೊಡೋದಕ್ಕೆ ಚೀನಾ ಮುಂದಾಗ್ತಾ ಇದೆ. 8 ಹ್ಯಾಂಗೋರ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಯನ್ನು ಕೊಡುತ್ತೆ. $5 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಬೃಹತ್ ರಕ್ಷಣಾ ಒಪ್ಪಂದ ಇದು. ಈಗಾಗಲೇ 3 ಸಬ್ಮರೀನ್ ಸ್ವೀಕಾರ ಮಾಡಿದೆ. 5 ಸಬ್ಮರೀನ್ ನಿರ್ಮಾಣ ಹಂತದಲ್ಲಿದೆ. 4 ಜಲಾಂತರ್ಗಾಮಿಗಳು ಚೀನಾದಲ್ಲಿ ತಯಾರಾದರೆ 4 ಕರಾಚಿ ಶಿಪ್ಯಾರ್ಡ್ನಲ್ಲಿ ಅವೆಲ್ಲ ಸಿದ್ಧ ಆಗುತ್ತೆ. ಏನು ಇವರು ಪ್ರಯತ್ನ ಅಂತ ಹೇಳಿದರೆ, ಸಮುದ್ರದಲ್ಲಿ ಪಾರುಪತ್ಯವನ್ನು ಮೆರಿಬೇಕು ಅನ್ನೋದು ಪಾಕಿಸ್ತಾನದ ಆಲೋಚನೆ. ನೀವು ನೋಡಿ, ಭೂದಾಳಿ ಆದರೆ ಅದರ ಮೂಲಕ ಕೌಂಟರ್ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ವಾಯುದಾಳಿ ಆದರೆ ಅದರ ಮುಖಾಂತರ ಕೌಂಟರ್ ಕೊಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡುತ್ತೆ. ಅದರಲ್ಲೂ ಕೂಡ ಸೋತು ಸುಣ್ಣ ಆಗಿದೆ. ಆದರೆ ಭಾರತದತ್ತ ಒಂದು ಅತ್ಯಾಧುನಿಕ ಸೌಲಭ್ಯ ಇದೆ. ಏನು ಸೌಲಭ್ಯ ಇದೆ ಭಾರತದ ಹತ್ರ? ಈ ಜಲಾಂತರ್ಗಾಮಿಗಳ ವಿಚಾರದಲ್ಲಿ ನಾವು ನ್ಯೂಕ್ಲಿಯರ್ ಟ್ರಯಾಡ್ ಇದೆ ನಮ್ಮ ಹತ್ರ. ಅದು ಭೂಮಿಯ ಮುಖಾಂತರ ದಾಳಿ ಮಾಡ್ಬೋದು, ವಾಯು ದಾಳಿಯ ಮುಖಾಂತರ ದಾಳಿ ಮಾಡ್ಬೋದು, ಮತ್ತು ನೌಕಾ ದಾಳಿಯ ಮುಖಾಂತರವೂ ಕೂಡ ನ್ಯೂಕ್ಲಿಯರ್ ಟ್ರಯಾಡ್ ಮುಖಾಂತರ ಭಾರತ ದಾಳಿ ಮಾಡುತ್ತೆ. ಈ ನ್ಯೂಕ್ಲಿಯರ್ ಟ್ರಯಾಡನ್ನು ಎದುರಿಸೋದಕ್ಕೆ ಪಾಕಿಸ್ತಾನದ ಹತ್ರ ಅತ್ಯಾಧುನಿಕವಾದಂತಹ ಯಾವುದೇ ಜಲಾಂತರ್ಗಾಮಿಗಳಿಲ್ಲ. ಹೀಗಾಗಿ ಅವರು ಪಾಕಿಸ್ತಾನದವರು ಚೀನಾದ ಹತ್ರ ಹೋಗಿ 2015ರಲ್ಲಿ ಏನೋ ಒಂದು ಒಪ್ಪಂದ ಆಗಿದೆ. $5 ಬಿಲಿಯನ್ ಒಪ್ಪಂದ ಇದು. ಆ 8 ಹ್ಯಾಂಗರ್ ಕ್ಲಾಸ್ ಸಬ್ಮರೀನ್ಗಳನ್ನು ತೆಗೆದುಕೊಂಡು ಬರ್ತಾ ಇರೋದು. 4 ಪಾಕ್, 4 ಚೀನಾದಲ್ಲಿ ನಿರ್ಮಾಣ ಆಗುತ್ತೆ. ಮೊದಲ ನೌಕೆ PNS ಹ್ಯಾಂಗರ್ ಏಪ್ರಿಲ್ 30ನೇ ತಾರೀಕಿಗೇನೋ ಹಸ್ತಾಂತರ ಆಗಿದೆ ಅಂತೆ. ಪಾಕ್ ನೌಕೆಗೆ ಅದೆಲ್ಲ ಸೇರ್ಪಡೆ ಆಗಿದೆ ಅಂತ. 2028ರ ವೇಳೆಗೆ 8 ನೌಕೆಗಳು ಪಾಕಿಸ್ತಾನದ ವಶಕ್ಕೆ ಬರುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಅಂದರೆ 4 ಚೀನಾದ ಉಂಚಾಂಗ್ ಶಿಪ್ ಬಿಲ್ಡಿಂಗ್ನಲ್ಲಿ ಅಲ್ಲಿ ತಯಾರಾಗ್ತಾ ಇದ್ರೆ, ಉಳಿದಂಥ 4 ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿ ಕರಾಚಿಯ ಶಿಪ್ ಯಾರ್ಡ್ನಲ್ಲಿ ಅವುಗಳನ್ನು ತಯಾರು ಮಾಡೋದಕ್ಕೆ, ಅವುಗಳನ್ನು ಜೋಡಣೆ ಮಾಡೋದಕ್ಕೆ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಉದ್ದೇಶ? ಭಾರತದ ವಿರುದ್ಧ ಒಂದು ಹಗೆ ಸಾಧಿಸಬೇಕು ಅಂತ. ಹಿಂದೂ ಮಹಾಸಾಗರ ಇದರಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಚೀನಾದ್ದು, ಆ ಚೀನಾಕ್ಕೆ ಬೆಂಬಲವಾಗಿ ಇವತ್ತು ಪಾಕಿಸ್ತಾನ ನಿಲ್ತಾ ಇರೋದು. ಈ ಶ್ರೀಲಂಕಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಇವತ್ತಿನ ಹಂತಕ್ಕೆ ಮಾಲ್ಡೀವ್ಸ್ ಕೂಡ ನೀವು ಅಂದ್ಕೊಳ್ಳಿ, ಅವರು ಕೂಡ ಚೀನಾಕ್ಕೆ ಹತ್ತಿರ ಆಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹತ್ತಿರ ಆಗ್ತಾ ಇದ್ದು ಭಾರತದ ವಿರುದ್ಧ 2 ಶತ್ರು ದೇಶಗಳೇ. ಚೀನಾ ಅರುಣಾಚಲ ಪ್ರದೇಶ ಈ ಭಾಗದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಖ್ಯಾತಿ ತೆಗೆಯುವ ಪ್ರಯತ್ನವನ್ನು ಮಾಡುತ್ತೆ. ಪಾಕಿಸ್ತಾನ ಜಮ್ಮು ಕಾಶ್ಮೀರ, ಗುಜರಾತ್ನ ಬಂದರುಗಳು, ಮುಂಬೈ ಈ ಭಾಗದಲ್ಲಿ ಖ್ಯಾತಿ ತೆಗೆಯುವ ಪ್ರಯತ್ನವನ್ನು ಎಲ್ಲವನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಇಬ್ಬರೂ ಸೇರಿಕೊಂಡು ಪಾಕಿಸ್ತಾನದ ಅಂದರೆ ಭಾರತದ ವಿರುದ್ಧ ಒಂದು ರಣವ್ಯೂಹವನ್ನು ಹೆಣಿಬೇಕು ಅಂತ. ಬಟ್ ಅದು ಸಾಧ್ಯ ಇಲ್ಲ. ಅವರು ಎಲ್ಲರೂ ಕೂಡ ಒಟ್ಟಾದರೂ ಕೂಡ ಭಾರತ ಆ ಸಾಮರ್ಥ್ಯವನ್ನು ಎದುರಿಸುವಂಥ ಶಕ್ತಿ ಇದೆ. ಹೀಗಾಗಿ ಆ ಹಿಂದೆಯೂ ಕೂಡ ಅನೇಕ ಬಾರಿ ಪ್ರೂವ್ ಆಗಿದೆ. ಸಮುದ್ರದೊಳಗೆ ಅಡಗಿರುವಂಥ ಸೈಲೆಂಟ್ ಕಿಲ್ಲರ್ ಇದು. ಏನಿದು ಇವರು ಪೂರೈಕೆ ಮಾಡ್ತಿದಾರಲ್ಲ, ಸಮುದ್ರದ ಒಳಗಡೆ ಕೆಲಸ ಮಾಡೋದು. ಹ್ಯಾಂಗೋರ್ ಸಬ್ಮರೀನ್ನಲ್ಲಿ ಅತ್ಯಾಧುನಿಕ AIP ತಂತ್ರಜ್ಞಾನ ಇರುತ್ತೆ. ಈ AIP ತಂತ್ರಜ್ಞಾನದ ಮುಖಾಂತರ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ವಾರಗಳ ಕಾಲ ಸಮುದ್ರದ ಮೇಲ್ಮೈಗೆ ಬಾರದೆ ಇವೆಲ್ಲವೂ ಕೂಡ ಅಲ್ಲಿಯೇ ಅಡಗಿದ್ಕೊಂಡು ಕೆಲಸವನ್ನು ಮಾಡುತ್ತೆ. ಶತ್ರು ರಾಷ್ಟ್ರದ ರೆಡಾರ್ಗೆ, ಸೋನಾರ್ ಕಣ್ಣಿಗೆ ಬೀಳದಂತಹ ವ್ಯವಸ್ಥೆ, ಸ್ಟೆಲ್ತ್ ಪವರ್ ಎಲ್ಲ ಇದೆ. ಪಾಕಿಸ್ತಾನದ ಬಾಬರ್ 3 ಪರಮಾಣು ಕ್ರೂಸ್ ಕ್ಷಿಪಣಿ ಉಡಾವಣೆ ಮಾಡುವಂತಹ ಸಾಮರ್ಥ್ಯವೂ ಕೂಡ ಇದೆ. ಏನಿದು AIP ಅಂತ ಹೇಳಿದರೆ, ಈ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಅಂತ ಕರೀತಾರೆ. ಅದನ್ನು ಪ್ರಪೋಲ್ಷನ್ ಅಂತ ಕರೀತಾರೆ. ಅತ್ಯಾಧುನಿಕ ತಂತ್ರಜ್ಞಾನ ಇದು.
ನೀವು ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಮತ್ತು ಡೀಸೆಲ್ ಜಲಂತರ್ಗಾಮಿಗಳು ಏನಿರುತ್ತಲ್ಲ ಅವೆಲ್ಲವೂ ಕೂಡ ಬ್ಯಾಟರಿಗಳನ್ನು ಚಾರ್ಜ್ ಮಾಡೋದಕ್ಕೆ ನೀವು ಪದೇ 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 ಸಮುದ್ರದ ಮೇಲ್ಮೈಗೆ ಬರಬೇಕಾಗುತ್ತೆ, ದಂಡೆಗೆಲ್ಲ ಬರಬೇಕಾಗುತ್ತೆ, ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿದ ನಂತರ ಅದು ಕಾರ್ಯನಿರ್ವಹಿಸೋಕೆ ಮತ್ತೆ ವಾಪಸ್ ಹೋಗಬೇಕು. ಆದರೆ ಈ AIPನ ಅಳವಡಿಕೆ ಮಾಡೋದ್ರಿಂದ ಒಂದು ವಾರಗಟ್ಟಲೆಗಳ ಕಾಲ, ವಾರ 10 ದಿನಗಳ ಕಾಲ ಪದೇ ಪದೇ ಚಾರ್ಜ್ ಮಾಡುವಂಥ ಅವಶ್ಯಕತೆಗಳಿರಲಿಲ್ಲ. ಹೀಗಾಗಿ ನೀರಿನಲ್ಲಿ ಅವರು ಆಳವಾಗಿ ಇದ್ದುಕೊಂಡು ಯಾವುದೇ ಶತ್ರುಗಳ ರಾಷ್ಟ್ರಗಳ ರಡಾರ್ಗಳ ಕಣ್ಣಿಗೆ, ಈಗ ಹೇಗೆ ಇರಾನ್ ತನ್ನ ಈ ಸೊಳ್ಳೆ ದೋಣಿಗಳನ್ನು ಬಳಕೆ ಮಾಡಿಕೊಂಡು ಅಂದರೆ ಅಮೆರಿಕದ ರಡಾರ್ಗಳ ಕಣ್ಣಿಗೆ ಬೀಳದಂತೆ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡುತ್ತಿದೆ, ಅದೇ ರೀತಿಯಲ್ಲಿ ಇದೆ ಇದು ಬಾಹ್ಯ ವಿನ್ಯಾಸ ಮಾತ್ರ ಅಲ್ಲ, ಶಸ್ತ್ರಾಸ್ತ್ರದಲ್ಲೂ ಕೂಡ ಇದೊಂದು ದೊಡ್ಡ ಮಟ್ಟದಲ್ಲಿ ಅದ್ಭುತವಾದಂಥ ತಂತ್ರಜ್ಞಾನವನ್ನು ಇದರಲ್ಲಿ ಬಳಕೆ ಮಾಡಿದ್ದಾರೆ ಅಂತ. ಪಾಕಿಸ್ತಾನದ ಬಾಬರ್ 3 ಪರಮಾಣು ಕ್ರೂಸರ್ ಇದೆಲ್ಲವನ್ನ ಇದರಲ್ಲಿ ಬಳಕೆ ಮಾಡಬಹುದು. ಈ ಹಿಂದೆ ಪಾಕಿಸ್ತಾನ ಏನು ಮಾಡ್ತಾ ಇತ್ತು, ಫ್ರೆಂಚ್ ನಿರ್ಮಿತ ಹಳೆಯ ಜಲಂತರ್ಗಾಮಿಗಳ ಮೇಲೆ ಅವಲಂಬನೆ ಆಗೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದೀಗ ಚೀನಾದ ಮುಖಾಂತರ ಈ 8 ತೆಗೆದುಕೊಂಡು ಬಂದು ಭಾರತದ ವಿರುದ್ಧ ಒಂದು ಹಿಡಿತವನ್ನು ಸಾಧಿಸಬೇಕು ಅನ್ನೋ ಪ್ರಯತ್ನ ಪಾಕಿಸ್ತಾನದ್ದಾಗಿದೆ ಅಂತೆ. ಯಾಕಂದರೆ 2 ವಿಭಾಗಗಳಲ್ಲಿ ಅವರು ಸೋಲೋ ಪ್ರಯತ್ನ ಮಾಡ್ತಿದ್ದಾರೆ, ಭೂದಾಳಿ, ವಾಯುದಾಳಿ. ಯಾಕಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ನಾವು ಅವರದ್ದೇ ದೇಶಕ್ಕೆ ಹೋಗಿ, ಹೀಗಾಗಿ ಅದರಲ್ಲೂ ಕೂಡ ಹಿನ್ನಡೆ ಆಯಿತು. ಆಪರೇಷನ್ ಸಿಂಧೂರವನ್ನು ನೋಡಿದ್ವಿ, ಅವರು ತೆಗೆದುಕೊಂಡು ಬಂದಂತಹ ಡ್ರೋನ್ಗಳು, ಭಾರತ ತನ್ನದೇ ನೆಲದಲ್ಲಿ ಇದ್ಕೊಂಡು ಮಾಡಿದಂತಹ ದಾಳಿ, ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳನ್ನು ಭಾರತ ಇಲ್ಲಿಯೇ ಕುಳಿತುಕೊಂಡು ಧ್ವಂಸ ಮಾಡಿದ್ದನ್ನು ನೋಡಿದ್ವಿ. ಹೀಗಾಗಿ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಹೊಸ ಹ್ಯಾಂಗರ್ ಕ್ಲಾಸ್ ಏನಾಗುತ್ತೆ ಎಲ್ಲವನ್ನು ಕೂಡ ನಾವು ಕಾದು ನೋಡೋಣ. ಪಾಕ್ ಇಟ್ಟಂಥ ಅಪಾಯಕಾರಿ ಷರತ್ತು, ಏನು ಅಪಾಯಕಾರಿ ಷರತ್ತು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಗ್ವಾದರ್ ಬಂದರನ್ನ ಚೀನಾದ ಶಾಶ್ವತ ನೆಲೆಯನ್ನಾಗಿ ನಾವು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಪಾಕಿಸ್ತಾನ ಒಪ್ಪಿಕೊಳ್ತು. ಗ್ವಾದರ್ ಬಂದರು ಪಾಕಿಸ್ತಾನದ ಈ ಬಲೂಚಿ ಪ್ರಾಂತ್ಯದಲ್ಲಿ ಬರುವಂತಹ ಒಂದು ಬಂದರು ಇದು. ಇದನ್ನು ನಿಮಗೆ ಶಾಶ್ವತವಾಗಿ ನೆಲೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಚೀನಾಕ್ಕೆ ಹಸ್ತಾಂತರ ಮಾಡಿಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ. ಇದೇ ವಿಚಾರಕ್ಕೆ 2024ರಲ್ಲಿ ಆಸಿಮ್ ಮುನೀರ್ ಒಂದು ಸಭೆ ಮಾಡ್ತಾರಂತೆ. ಆ ರಹಸ್ಯ ಸಭೆಯಲ್ಲಿ ಇದನ್ನು ಶಾಶ್ವತ ನೌಕಾನೆಲೆಯನ್ನಾಗಿ ಮಾಡಿಕೊಡ್ತೀವಿ ಅಂತ ನಾವು ಆಫರ್ ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಾರೆ. ಬಲೂಚಿಸ್ತಾನದ ಒಂದು ಆಯಕಟ್ಟಿನ ಸ್ಥಳ ಇದು ಯಾಕೆ ಚೀನಾಕ್ಕೆ ಬೇಕು ಅಂತ ಹೇಳಿದರೆ, ಒಂದು ಅಮೆರಿಕ ಅಥವಾ ಪಾಶ್ಚಿಮಾತ್ಯ ದೇಶಗಳು ಪಾಕ್ ವಿರುದ್ಧ ಏನಾದರೂ ದಾಳಿ ಮಾಡಿದರೆ ನಮಗೆ ಸಹಾಯ ಮಾಡಬೇಕು ಅನ್ನುವಂಥ ಮೊದಲ ಬೇಡಿಕೆಯನ್ನು ಅವರು ಇಟ್ಟರಂತೆ. ಅಮೆರಿಕ ಏನಾದರೂ ನಮ್ಮ ಮೇಲೆ ದಾಳಿ ಮಾಡ್ತು, ಹೀಗೆ ಇದನ್ನು ಗ್ವಾದರ್ ಬಂದರನ್ನು ನಿಮಗೆ ಬಿಟ್ಟು ಕೊಟ್ಟ ತಕ್ಷಣ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ನಮ್ಮ ಸಪೋರ್ಟಿಗೆ ಬರಬೇಕು ಅಂತ ಅವ್ರು ಹೇಳಿದ್ರಂತೆ. ಅದನ್ನು ಅವರು ಇಲ್ಲ ಅಂತ ಹೇಳಿದ್ದಾರೆ. ಎರಡನೇದ್ದು ಭಾರತದ ರಾ ಏನಿದೆ, ರಿಸರ್ಚ್ ಆ್ಯಂಡ್ ಅನಾಲಿಸ್ಟಿಕ್ ವಿಂಗ್ ಅಂತ ಏನಿದೆ, ಇದರ ವಿರುದ್ಧ ಗುಪ್ತಚರ ಸಾಮರ್ಥ್ಯವನ್ನು ಬಲಪಡಿಸಿಕೊಳ್ಳೋದಕ್ಕೆ ಚೀನಾದವರು ಸಹಾಯ ಮಾಡಬೇಕು ಅಂತ ಅವರ ಆರೋಪ ಏನಿರೋದು. ಈಗ ಬಲೂಚಿಸ್ತಾನದಲ್ಲಿ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು, ಪಾಕಿಸ್ತಾನದಲ್ಲೇ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬಲೂಚ್ ಲಿಬರಲೈಸೇಷನ್ ಆರ್ಮಿ ಅಂತ BLA ಅಲ್ಲಿ ಒಂದು ಕೆಲಸ ಮಾಡ್ತಾ ಇದೆ. ಈ BLAಗೆ ರಾ ಸಪೋರ್ಟ್ ಮಾಡ್ತಾ ಇದೆ, ಭಾರತದ ರಾ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಎಲ್ಲೆಲ್ಲಿ ದಾಳಿ ಮಾಡ್ಬೋದು, ಏನು ಎತ್ತಂತ ಅವರೆಲ್ಲ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇದರ ವಿರುದ್ಧ ನಾವು ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಬೇಕಾಗಿದೆ. ಹೀಗಾಗಿ ನಮಗೆ ಕೊಡಿ ಅಂತ ಯಾರು ಕೇಳಿದ್ದಾರೆ, ಚೀನಾದವ್ರನ್ನ ಕೇಳಿದ್ದಾರೆ. ಮೂರನೇದ್ದು ಸಮುದ್ರ ಆಧಾರಿತ ಪರಮಾಣು ದ್ವಿತೀಯ ದಾಳಿಯ ಸಾಮರ್ಥ್ಯ ನಮಗೆ ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಏನಿದು, ಅಣ್ವಸ್ತ್ರ ದಾಳಿಗಳ ಮುಖಾಂತರ ಭೂಮಿ ಮತ್ತು ವಾಯು ನಾಶದ ನಂತರ ಸಮುದ್ರದಲ್ಲಿ ಇದ್ದುಕೊಂಡು ದಾಳಿ ಮಾಡೋ ಪ್ರಯತ್ನ, ಇಂಥದ್ದೊಂದು ತಂತ್ರಜ್ಞಾನವನ್ನು ಕೂಡ ನಮಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಆದರೆ ಇವೆಲ್ಲದಕ್ಕೂ ಕೂಡ ಚೀನಾ ಮಾತ್ರ ನಕಾರ ಅಂತ ವ್ಯಕ್ತಪಡಿಸಿದೆ. ಚೀನಾ ಒಪ್ಪಿಲ್ಲ, ಈ 3 ಬೇಡಿಕೆಗಳನ್ನು ಕೂಡ ಚೀನಾ ಒಪ್ಪಿಲ್ಲ. ಯಾಕಂದರೆ ಅಮೆರಿಕಾದಂತಹ ದೊಡ್ಡ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡೋದು, ಯುದ್ಧ ಮಾಡೋದು, ಅದು ಯಕಶ್ಚಿತ ಪಾಕಿಸ್ತಾನದ ಕಾರಣಕ್ಕಾಗಿ. ಭಾರತದಂಥ ದೇಶವನ್ನು ಎದುರಾಕೊಳ್ಳೋದಕ್ಕೆ ಯಾವುದಾದ್ರೂ ಮುಂದಾಗ್ತಾರ, ಹೀಗಾಗಿ ಅವರು ಒಪ್ಪಿಲ್ಲ. ಹೀಗಾಗಿ ಏನಾಯಿತು, ಡ್ರ್ಯಾಗನ್ ಭಯಕ್ಕೆ ಕೆಲವೊಂದಿಷ್ಟು ಕಾರಣಗಳಿದೆ. ಪಾಕಿಸ್ತಾನ ಈ ಎಲ್ಲ ಬೇಡಿಕೆಗಳನ್ನೇನೇ ಇಡ್ತು, ಆದರೆ ಏನು ಆಯಿತು, ಪಾಕಿಸ್ತಾನದ ಬೇಡಿಕೆಯನ್ನು ಅಸಮಂಜಸ ಅಂತೇಳಿ ಚೀನಾದವರು ಕರೆದರು. ಇದು ಒಪ್ಪೋದಕ್ಕೆ ಸಾಧ್ಯವಿಲ್ಲದಂತಹ ಮಾತುಕತೆಗಳು, ಹೀಗಾಗಿ ನಾವು ಒಪ್ಪಲ್ಲ ಅಂತ ಚೀನಾದವರು ಹೇಳಿದರು. ಅಂತಾರಾಷ್ಟ್ರೀಯ ಪರಮಾಣು ಒಪ್ಪಂದ ಉಲ್ಲಂಘನೆ ಮಾಡೋದಕ್ಕೆ ಚೀನಾ ಹೆದರಿದೆ. ಯಾವ ಕಾರಣಕ್ಕಾಗಿ ಅವರು ಹೆದರಿದ್ರು ಅಂತ ಹೇಳಿದರೆ, ಒಂದು ಒಪ್ಪಂದ ಆಗಿದೆ, ಪರಮಾಣು ಪ್ರಸರಣ ತಡೆ ಒಪ್ಪಂದ ಅಂತ. ಏನಿದ್ರು ಒಪ್ಪಂದ? ಈ ಒಪ್ಪಂದದ ಪ್ರಕಾರ ಅಣ್ವಸ್ತ್ರವನ್ನು ಹೊಂದಿರುವಂಥ ಯಾವುದಾದ್ರೂ ದೇಶ ಆಗಿರ್ಬೋದು, ಆ ದೇಶ ಅಣ್ವಸ್ತ್ರ ರಹಿತ ದೇಶಗಳಿಗೆ ಅಥವಾ ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸಿದ ಯಾವುದಾದ್ರೂ ದೇಶಗಳಿಗೆ ಪರಮಾಣು ತಂತ್ರಜ್ಞಾನ, ಪರಮಾಣು ಇಂಧನ ಅಥವಾ ರಹಸ್ಯ ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ನಿಯಮ ಆಯಿತು. ಇದಕ್ಕೆ ಪುಷ್ಟಿ ಅನ್ನುವಂತೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಅಮೆರಿಕ ಮತ್ತು ಬ್ರಿಟನ್ ಅವರು ಸೇರಿಕೊಂಡು ಒಂದು 2-3 ವರ್ಷಗಳ ಹಿಂದೆ ಈ ಆಸ್ಟ್ರೇಲಿಯಾಕ್ಕೆ ಈ ಅಣುಶಕ್ತಿ ಚಾಲಿತ ಜಲಂತರ್ಗಾಮಿಗಳನ್ನು ಕೊಡ್ತೀವಿ ಅಂತೆಲ್ಲ ಅವರು ಮುಂದೆ ಬಂದರು. ಅಮೆರಿಕ ಮತ್ತು ಬ್ರಿಟನ್ ಅವರು ಸೇರಿಕೊಂಡು ನಾವು ಆಸ್ಟ್ರೇಲಿಯಾ ಕೊಡ್ತೀವಿ ಅಂತ.
ಹೇಗೆ ಇವತ್ತು ಚೀನಾಗೆ ಪಾಕಿಸ್ತಾನ ಕೇಳ್ತಾ ಇದ್ದೇವೆ, ಅವತ್ತು ಆಸ್ಟ್ರೇಲಿಯಾಗೆ ಅಮೆರಿಕ ಮತ್ತು ಬ್ರಿಟನ್ ಅವ್ರು ಕೊಡ್ತೀವಿ ಅಂತ ಬಂದರು. ಅವತ್ತು ಚೀನಾ ಏನಂತ ಹೇಳ್ತು ಜಗತ್ತಿನ ಮುಂದೆ, ನೋಡಿ ಇವರು ವಿಕಿರಣ ಅಥವಾ ಈ ವಿಚಾರದಲ್ಲಿ ಕಾನೂನನ್ನ ಮುರಿದು ಹೋಗ್ತಾ ಇದ್ದಾರೆ, ಒಪ್ಪಂದವನ್ನು ದಾಟಿ ಹೋಗ್ತಾ ಇದ್ದಾರೆ ಅಂತ ಚೀನಾ ಬೊಬ್ಬೆ ಹೊಡೆಯುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಒಂದು ವೇಳೆ ಚೀನಾ ಈ ವಿಚಾರದಲ್ಲಿ ಪಾಕಿಸ್ತಾನದ ಸ್ವಹಿತಾಸಕ್ತಿಯ ಕಾರಣಕ್ಕಾಗಿ ಬಲಿಯಾಗಿ ಒಂದು ವೇಳೆ ಇದನ್ನು ಕೊಡೋ ಪ್ರಯತ್ನವನ್ನು ಮಾಡಿದರೆ ಜಾಗತಿಕವಾಗಿ ಚೀನಾ ಏಕಾಂಗಿ ಆಗುತ್ತೆ, ಅಮೆರಿಕವನ್ನು ಎದುರಿಸಬೇಕಾಗುತ್ತೆ. ಈ ಒಪ್ಪಂದವನ್ನು ಮುರಿದು ಮುಂದೆ ಬರುವಂತಹ ಪ್ರಯತ್ನಗಳಾಗುತ್ತೆ. ಹೀಗಾಗಿ ಚೀನಾದವರು ಇವೆಲ್ಲವನ್ನು ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಆದಂತಹ ಬೆಳವಣಿಗೆ. ಮತ್ತೊಂದು ಕಡೆ ಚೀನಾ ಮಣ್ಣಲ್ಲಿ ರಕ್ಷಣಾ ಖಜಾನೆ. ಏನಿದು ರಕ್ಷಣಾ ಖಜಾನೆ? ಹಿಮಾವೃತ ಪ್ರದೇಶದಲ್ಲಿ ಫೈಟರ್ ಜೆಟ್ ಮತ್ತು ಮಿಸೈಲ್ ತಯಾರಿಕೆ ಬೇಕಾದಂಥ ಒಂದು ಖನಿಜ ಏನೋ ಪತ್ತೆಯಾಗಿದೆ ಅಂತೆ. ಹೈಲಾಂಗ್ ಜಿಯಾಂಗ್ ಮತ್ತು ಜಿಲಿನಿ ಪ್ರಾಂತ್ಯಗಳಲ್ಲಿ, ಈ ಜಿಲಿನಿ ಪ್ರಾಂತ್ಯಗಳಲ್ಲಿ ಬೃಹತ್ ನಿಕ್ಷೇಪವನ್ನು ಸಿಕ್ಕಿದೆ. 17 ಅತ್ಯಂತ ಅಪರೂಪದ ಖನಿಜ ಧಾತುಗಳು ಈಗ ಚೀನಾದ ವಶಕ್ಕೆ ಹೋಗಿದೆ. ಜಗತ್ತಿನ 90% ಅಪರೂಪದ ಖನಿಜಗಳ ರಫ್ತು ಈಗ ಚೀನಾದಿಂದಲೇ ಸಾಧ್ಯ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಇದು. ಚೀನಾದಲ್ಲಿ ಪತ್ತೆ ಆಗಿರೋದು, ಅದು ಕೂಡ ಚೀನಾಗೆ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಮತ್ತಷ್ಟು ಸಹಾಯ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದು. ಅಮೆರಿಕ ಮತ್ತು ಭಾರತದ ರಕ್ಷಣಾ ವಲಯಕ್ಕೆ ಚೀನಾದ ಹೊಸ ಏಕಸ್ವಾಮ್ಯದ ಈ ಭೀತಿ ಎದುರಾಗ್ತಾ ಇದೆ. ಯಾಕಂದರೆ ಅವ್ರ ಕಡೆ ಖನಿಜ ಸಿಗ್ತಾ ಇರೋದು, ಅದರಿಂದ ಅವರು ಮತ್ತೆ ಶಸ್ತ್ರಾಸ್ತ್ರವಾಗಿ ಆ ವಿಚಾರದಲ್ಲಿ ಸ್ವಾವಲಂಬಿ ಆಗೋದು. ಹಿಮ ಕರಗಿದ ನಂತರ ಈ ಭೂಗರ್ಭದ ರಹಸ್ಯ ಖಜಾನೆ ಎಲ್ಲ ಸದ್ಯಕ್ಕೆ ಬಯಲಾಗಿದೆ. ಚೀನಾದ ಕೈಗೆ ಇಡೀ ಜಗತ್ತನ್ನೇ ಇಶಾರೆಯಂತೆ ಕುಣಿಸಬಲ್ಲಂತಹ ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಈಗ ಸದ್ಯಕ್ಕೆ ಸಿಕ್ಕಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಇದನ್ನು ಚೀನಾ ಹೇಗೆ ಉಪಯೋಗ ಮಾಡಿಕೊಳ್ಳುತ್ತೆ, ಏನಾಗುತ್ತೆ ಅದನ್ನು ಕಾದು ನೋಡೋಣ. ಮತ್ತೊಂದು ಕಡೆ ಒಂದು ಬೆಳವಣಿಗೆ, ನಿಯೋಡಯಮಿನ್ ಡಿಸ್ಟ್ರೋಯಮ್ ಪವರ್. ಏನಿದೆ ಹಾಗಾದರೆ? ನಿಯೋಡಯಮಿನ್ ಅಂತ ಹೇಳಿದರೆ ಫೈಟರ್ ಜೆಟ್ ಮತ್ತು ಮಿಸೈಲ್ಗಳ ಮೋಟರ್ಗಳ ವೇಗವನ್ನು ಹೆಚ್ಚಳ ಮಾಡೋದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಮತ್ತೊಂದು ಡಿಸ್ಟ್ರೋಸಿಯಂ, ವಿಪರೀತ ಬಿಸಿಯಲ್ಲೂ ಕೂಡ ಇಂಜಿನ್ಗಳು ಕೆಡದಂತೆ ಕಾಪಾಡುವಂತಹ ಧಾತು ಇದು. ಸಿರಿಯಂ ಸ್ಫೋಟಕಗಳ ಶಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ ಮತ್ತು ಇಂಧನ ಪ್ರಜ್ವಲಿಸೋದಕ್ಕೆ ಇದು ಅತ್ಯಗತ್ಯ ಅಂತ ಹೇಳ್ತಾರೆ. ಈ ಖನಿಜಗಳೆಲ್ಲವೂ ಕೂಡ ಚೀನಾದಲ್ಲಿ ಸಿಕ್ಕಿದೆ ಅಂತ, ಇದು ಚೀನಾದ ಕ್ಷಿಪಣಿ ತಂತ್ರಜ್ಞಾನ ಎಲ್ಲ ಮತ್ತಷ್ಟು ಬಲಿಷ್ಠ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ತಲೆನೋವು ಇದೆಲ್ಲವೂ ಕೂಡ. ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಯಾಕಂದರೆ ಚೀನಾದಲ್ಲಿ ಈ ಖನಿಜ ಸಿಕ್ಕಿರೋದ್ರಿಂದ ಅದನ್ನು ಅವ್ರು ಹೇಗೆ ಬಳಕೆ ಮಾಡ್ಕೊಳ್ತಾರೆ, ಆ ವಿಚಾರದಲ್ಲಿ ಅವ್ರು ಹೆಂಗೆ ಸ್ವಾವಲಂಬಿ ಆಗ್ತಾ ಹೋದಂತೆ. ಯಾಕಂದರೆ ಅಮೆರಿಕದ ಕಣ್ಣಿರೋದೇ 2 ದೇಶಗಳ ಮೇಲೆ, ಒಂದು ರಷ್ಯಾ ಮತ್ತು ಚೀನಾದ ಮೇಲೆ. ಚೀನಾನೇ ಸ್ವಲ್ಪ ಸ್ವಾವಲಂಬಿ ಆಗ್ತಾ ಹೋದರೆ ಅಮೆರಿಕಕ್ಕೆ ಮತ್ತಷ್ಟು ಹಿನ್ನಡೆ ಆಗುತ್ತೆ. ಹೀಗಾಗಿ ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.